ಸುಸು ಅವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ, ನೀನು ಅಲ್ಲಿ ಹೋಗ್ಬೇಡ ಸುಸು. ಆಕ್ಚುಲಿ ಈ ಸಂಕ್ರಾಂತಿ ಹಬ್ಬ ಬಂದ್ರೆ ನಿನಗೇನ್ ನೆನಪಾಗತ್ತೆ? ಅದು 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 ನಾನು ಮದ್ವೆಗ್ ಮುಂಚೆ ದೇವಸ್ಥಾನದ ಮುಂದೆ ಕಾಯಿ ಹಾಯ್ಕೋತಾ ಇದ್ದಿದ್ದು. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದನ, ಅದನ್ನ ತಿಗ್ಲಾಟಟ್ಲೆ ಬಾಕ್ಸ್ ಅಲ್ಲಿ ಇಟ್ಕೊಂಡು ಅದನ್ನೇ ತಿಂತಾ ಇದ್ದಿದ್ದು. ಇದೆಲ್ಲ ನೆನ್ಪಾಗ್ತೈತಿ. ನಿನ್ ಜನ್ಮಕ್ಕೆ ಬೆಂಕಿ ಯಾಕ ಸುಮ್ನೆ ತೋಪೇಸಿದ್ದೆ. ಆಕ್ಚುಲಿ ನನಗಂತೂ ಜಗ್ಗ ನನ್ಗೆ ಐ ಲವ್ ಯು ಅಂದ್ ನೆನ್ಪ. ಮಲ್ಗೆ ಹೂ ತಂದ್ಕೊಟ್ಟಿದ್ದು ಜಗ್ಗ. ಇಬ್ರು ಸೇರ್ಕೊಂಡು ಕಬ್ಬು ಅಷ್ಟೇ ಅಷ್ಟೇ. ನಿನ್ ದೇವಸ್ಥಾನದಲ್ಲಿ ತಿನ್ನೋದು ಅಷ್ಟೇ ನಿನ್ ಗೊತ್ತಿರೋದು. ನನ್ನ ನೋಡೋ ಒಂದು ದೇವಸ್ಥಾನ ಮುಂದೆ ಹೊಡೆದಿರೋ ಕಾಯಿ ಆಯ್ಕ ಬರಕ್ ಸರಿಯಾಗಿದ್ಯಾ? ಅದೇ ಅದು ಕಣೆ ಗೋಲ್ಡ್, ಇದು ಉಮಾ ಗೋಲ್ಡ್. ನಿನಗೂ ಅವ್ರಿಗಿರೋ ವ್ಯತ್ಯಾಸ ಇದೇನೆ. ಈ ಸಂಕ್ರಾಂತಿ ಹಬ್ಬಕ್ಕೇನೆ ಅಲ್ವೇನೆ ನಾವು ಮದುವೆ ಆಗಿತ್ತು. ಅಯ್ಯಪ್ಪ, ನಾವು ಮದುವೆ ಆಗಿ 6 ವರ್ಷ ಆಯ್ತು. 6 ವರ್ಷ ಹೋಗೋಯ್ತಾ? 6 ವರ್ಷ ಹೋಗಿದ್ದೆ ಗೊತ್ತಾಗಿಲ್ಲಪ್ಪ. ಅಯ್ಯ ನಿನ್ಗೆ ಹಿಂಗ ಮಾರು ಕಾಯಿಲೆ ಹುಚ್ಚಿ ಹಿಡ್ಕೊಂಡಿದೆ ಅಂತ ಅಂದ್ಬಿಟ್ಟೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಪೂರ್ತಿ ಅರೇಂಜ್ಮೆಂಟ್ ನಾನೇ ಮಾಡಿ ನೆಂಟರಿಗೆಲ್ಲ ಬರಕ್ ಹೇಳ್ಬಿಟ್ಟಿದ್ದೀನಿ ಕಡೆ. ಹೌದೇನ್ರಿ? ಹೌದೌದು, ಎಲ್ರಿಗೂ ಬರಕ್ ಹೇಳ್ಬಿಟ್ರಾ? ಹೇಳ್ದೆ. ಸರಿ ಆಯ್ತು. ಹಂಗಾರೆ ರಂಗೋಲಿನೂ ನೀವೇ ಇಟ್ಕೊಬಿಡಿ, ಅಡ್ಗೆನು ನೀವೇ ಮಾಡ್ಬಿಡಿ, ನೀವೇ ಮಾಡ್ಕೊಳ್ಳಿ. ನಾನು ಯಾಕೆ ನಿನ್ಗೇನಾರು ನೆಂಟ್ರ ಕರಿ ಅಂತಂದ್ರೆ ಅಷ್ಟೇ. ಆಮೇಲೆ ಸರ್ ನ್ಯೂ ಇಯರ್ಗೆ ರಂಗೋಲಿ ಹಾಕಕ್ಕೆ ಅಂತ ಕೂತವಳು, ಈಗ ಸಂಕ್ರಾಂತಿಗೆ ಎದ್ದವಳೆ ಸರ್. ಮೇಕಪ್ ಮಾಡುವಂತ ಕೂತ್ಕೊಂಡ್ರೆ 3 ವರ್ಷಕ್ಕೊಂದ್ಸಲ ಎದ್ದೇಳ್ತಾಳೆ. ಲೇ ನಿನ್ನ ನಂಬ್ಕೊಂಡ್ರೆ ಸಂಕ್ರಾಂತಿ ಅಲ್ಲ ಕಣೆ, ಯುಗಾದಿಗೆ ನಮ್ ತಾತಂದು ಪಿತೃ ಪಕ್ಷದ ಪೀಠ ಮಾಡ್ಬೇಕಾಯ್ತದೆ. ಅಷ್ಟು ಇಷ್ಟೊತ್ತಿಗೆ ನೆಂಟ್ರು ಬರ್ಬೇಕಿತ್ತಲ್ಲ, ಎಲ್ಲೋಗ್ಬಿಟ್ರು? ಅಲ್ಲ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ, ದೇವರೇ ಕಾಣಿಸ್ತಾ ಇಲ್ವಲ್ಲ. ಇಟ್ಕಿ ಬಂದವನೇ ಇಟ್ಕಿ. ಇಟ್ಗೆ ಯಾಕೆ ಬಂತು? ನಾನು ಎನ್ನೆ ತಾನೇ ಕೊಟ್ಟಿದ್ದಿತ್ತು ಆರ್ಡ್ರು, ಇವತ್ತು ಯಾಕೆ ಬಂತು ಅಂತ. ಅಪ್ಪ ಇವತ್ತು ಬೇಡ ಅಂತ ಕಳ್ಸ್ಬಿಡು. ಇಟ್ಕಿ ಅಲ್ಲ, ಇಟ್ಕಿ ನನ್ನ ಫ್ರೆಂಡ್ ಇದಾನಲ್ಲ. ಎಲ್ಲ ಅವನೇ ಇಲ್ಲಿ ನಿನ್ ಫ್ರೆಂಡು. ಬಾರ ಇಲ್ಲಿ ಬಾರ. 1 2 ಬಾರ. ಇವ್ರ ಅಕ್ಕ ನೋಡಿದ್ರೆ 2.5 ಅಡಿಗೆ ನಿಲ್ತಾಳೆ, ಇವನ್ 2 ಅಡಿಗೆ ನಿಂತೋಗ್ಬಿಡ್ತಾನೆ. ಕಳ್ಳ. ಏನಪ್ಪ ಇಟ್ಟಿಗೆ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಮಹಾಭಾರತದಲ್ಲಿ ಅರ್ಜುನ, ಮಹಾಭಾರತದಲ್ಲಿ ಈ ಅರ್ಜುನ. ನಾ ಬಂದ್ಮೇಲೆ ಎಲ್ಲ ಚೆನ್ನಾಗಿರು. ಮಹಾಭಾರತದಲ್ಲಿ ಮಹಾನ್ಯನು ಅದಾಳ. ನೀನೇನು 1.5 ಅಡಿಗೆ ನಿಲ್ತೀಯಾ? ಅಲ್ಲ ಕಣ, ಇಡೀ ಜಗತ್ತಲ್ಲೇ ನಾನೇ ಸೋಕಿ ನನ್ ಮಗ ಅಂತ ಬೋಯ್ತಾರೆ. ಇಲ್ಲ ಈ ಕಡೆ ತಿರುಗು, ಒಳ್ಳೆ ಸ್ವಲ್ಪ ಈ ಕಡೆ ತಿರುಗು. ಇಲ್ಲ ಯಾವ ಚಪ್ಪಲಿ ಹಾಕಿದೆ ಅಂತ ನೋಡ್ದೆ. ಏನೋ ಇದು ಗ್ಲಾಸು, ಏನೋ ನಿನ್ ಸೋಕಿ. ಕೆಲವರು ಮಾತಾಡಿ ಸೌಂಡ್ ಮಾಡ್ತಾರೆ, ಕೆಲವರು ಹಾಡಿ ಸೌಂಡ್ ಮಾಡ್ತಾರೆ. ಆದ್ರೆ ಈ ಅರ್ಜುನಟಿಗೆ ಬರ್ಕಣ ಏನ್ ಡೈಲಾಗ್ ಮೇಲೆ ಡೈಲಾಗು, ಕೌಂಟರ್ ಮೇಲೆ ಕೌಂಟರ್ ಎಲ್ಲ ಹೊಡಿತಾರಲ್ಲ ಸರ್. ಚಿಕ್ಕ ಮಗು ಅಂತ ಮಾತಾಡ್ಸಕ್ ಹೋಗ್ಬೇಡಿ, ಕೌಂಟರ್ ಮೇಲೆ ಕೌಂಟರ್ ಹೊಡೆದ್ ಬಿಡ್ತಾನೆ. ಬಡವ್ರ ಮನೆಗೆ ಬಂದಲ್ಲ, ತುಂಬಾ ಥ್ಯಾಂಕ್ಸ್. ಓಹೋ ನಮಸ್ಕಾರ ಮೇಡಮ್. ಹಾಯ್ ಅಂಕಲ್. ನನ್ಗೆ ಇನ್ನು ಟ್ವಿಂಕಲ್ ಹೇಳಕ್ ಬರಲ್ಲ, ಇವಳು ಅಂಕಲ್ ಅಂತವಳು ನನಗೆ. ಅಂಕಲ್ ಅನ್ಬೇಡ, ಸ್ಟಾರ್, ಸೂಪರ್ ಸ್ಟಾರ್. ಇದು ಹೌದು ಹುಲಿಯ? ಇಲ್ಲ ಮಹಾನೆ, ಅದು ಹೌದು ಹಿಲಿಯ. ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಏನಣ್ಣ ಸೂಪರ್ ಸ್ಟಾರ್ ಅಂತೇಳಿ ಸಾಂಗ್ ಹಾಕೊಂಡು ಸ್ಟಾರ್ ಆಗೋದಲ್ಲ. 4 ಮಂದಿ ನಮ್ ನೋಡಿ ಚಪ್ಪಲ್ ಹೊಡಿಬೇಕು, ಸಿಳ್ಳೆ ಹೊಡಿಬೇಕು, ಡ್ಯಾನ್ಸ್ ಮಾಡ್ಬೇಕು, ಅದು ಸ್ಟಾರ್. ನಿನಗಾದ್ರೆ ಇಲ್ಲಿ ಕೂತಿರೋ ನಮ್ ಸಟ್ಟವ್ರ ವಿಸಿಲ್ ಹೊಡಿತವ್ರೆ. ನಾನ್ ಒಂದ್ಸಲಿ ಸ್ಟಾರ್ ಅಂತ ಮ್ಯೂಸಿಕ್ ಹಾಕ ಬಂದ್ರೆ ಇಡೀ ಕರ್ನಾಟಕ ವಿಸಿಲ್ ಹೊಡಿತ ಕಣ. ಏನು ಕ್ಲಾಪ್ಸ್ ಹೊಡೆಯಲ್ಲ, ಚಪ್ಪಾಳೆ
ಹೊಡಿಲೇ ಇಲ್ವಾ? ಕೇಳಿದ್ವಲ್ಲ ನಾವು. ನೋಡ ನನಗೆ ಇವ್ರು ಹೊಡೆಯೋ ವಿಸಿಲ್ ಬೇಡ ಕಣೋ. ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಟೆರಸ್ ಕಿತ್ತೋಗಂಗ್ ಹೊಡಿತಾರಲ್ಲ ಕರ್ನಾಟಕದ ಜನಕ್ಕೆ, ಆ ವಿಸಿಲ್ ಸಾಕ್ ನನ್ಗೆ. ಹಾಕೊಂಡು ನಿನ್ನ ಕನ್ನಡಕ ಬಡವರ ಮನೆಗೆ ಭಾಗ್ಯ ಬಂದಂಗ್ ಬಂದಿದ್ಯಾ. ಹಬ್ಬ ಆಚರಿಸ್ಕೊಂಡು ಹೋಗು. ನಿಮ್ ಕಡೆಯವ್ರೆಲ್ಲರೂ ನೀವಿಬ್ರೇ ಬಂದಿದ್ದೀರಲ್ಲ, ಎಲ್ಲರೂ ಎಲ್ಲಿ ಬರ್ತಾರೆ? ಎಲ್ಲಿದ್ದಾರೆ? ಬರ್ತಾರೆ. ಓಹೋ ಏನಪ್ಪ ಬಸ್ಸು ಒಳ್ಳೆ ಬಟ್ಟೆ ಗಿಟ್ಟೆ ಜೋರಾಗಿ ಹಾಕೊಂಬಿಡಿ. ಏನ್ ಮದುವೆ ಕೂತಿದಂತೆ? ಏನ್ ಸಮಾಚಾರ? ನಿಮ್ಗೆ ಗೊತ್ತಾಯ್ತು? ಗೊತ್ತಾಯ್ತು, ಹಾಕಿದ್ರು ಹಂಗೆ ಹೇಳ್ತಾವನೆ. ಮತ್ತೆ ಏನ್ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಬೆಳೆ ಚೆನ್ನಾಗಿದೆ ಅಣ್ಣ. ಎಲ್ಲ ಬೆಳೆ ಚೆನ್ನಾಗಿದೆ ನೋಡ್ರ ಮಂಚು. ಓಹೋ ಏನ್ ಸಾರ್ ನಮಸ್ಕಾರ ಸರ್. ನಿಮ್ಮನ್ನ ಚಿಕ್ಕವರಿದ್ದಾಗ ನೋಡಿದ್ದಿತ್ತು, ದೊಡ್ಡದಾಗ್ಬಿಟ್ಟಿದೆ ಮನ್ಸು ನಿಮ್ದೀಗ. ಎಲ್ಲ ಆಗ್ಬೇಕಲ್ವೇ ಆ ತರ ಎಲ್ಲ? ಆಗ್ಬೇಕು ಇನ್ನೂ ದೊಡ್ಡದ್ ಮಾಡ್ಕೊಂಡ್ಬಿಡ್ಬೇಡಿ. ಚೆನ್ನಾಗಿದ್ದೀರಾ? ಸೂಪರ್ ಸರ್. ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ಜಗಪ್ಪ ಸೂಪರ್. ಥ್ಯಾಂಕ್ ಯು. ಒಂಚೂರು ಈ ಕಡೆ ಬಾ. ಇಲ್ಲ ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೇಳ್ತೀನಿ ಬಾ. ನಮ್ಮನೆ ನೆಂಟ್ರು ನನಗೆ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅದೇ ಮನೆ ಹತ್ರ ಒಂದು AC ಬಸ್ ಕಳ್ಸಿದ್ ಬಂದ್ರ? ಬಂದೆ. ಅಯ್ಯೋ ನೀವು ಈ ಕಡೆ ಬನ್ನಿ, ನಮ್ಮ ಮನೆಯವ್ರು ನೋಡಿದ್ರು ಬೈತಾರೆ. ಯಾರು? ನಾನಾ? ಸುಮ್ಮನೆ ಆಗಿರೋದಪ್ಪ ನೀನು. ಸುಮ್ಮನೆ ನಾನು ಹೇಳಿದ್ ನಮ್ಮವ್ರಿಗೆ. ಹಳ್ಳಿ ಕಣ್ಣೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ. ಏನ್ ನಿಮ್ಮ ಮನೆ ಹತ್ರ ಏರೋಪ್ಲೇನ್ ಎಲ್ಲ ಕರೆಕ್ಟ್ ಆಗಿ ಇಳಿತಾ ಇದೆಯಾ? ಲ್ಯಾಂಡಿಂಗ್ ಆಗ್ತಾ ಇದೆ. ಹೌದಾ? ಟೇಕ್ ಆಫ್ ಆಗ್ತಿಲ್ಲ. ಆಗ್ತಾ ಇದೆಯಾ? ಇಲ್ಲ ಆಗ್ತಿಲ್ಲ ಅಷ್ಟೇ. ಅಯ್ಯೋ ನೀವು ಕೂತ್ಕೊಂಡ್ರೆ ಎಲ್ಲಿ ಟೇಕ್ ಅಪ್ ಅದರದು? ಈ ಜೋಕ್ ನ ಮತ್ತೆ ಮಾಡಿ ಆಮೇಲೆ ನೀವ್ ಕೆಳಗ್ ಬೀಳ್ತೀರಾ. ಓ ಬೇಡ ನಾ ಇಲ್ಲೇ ಇರ್ತೀನಿ. ಅಂದಂಗೆ ಅಕ್ಕ. ಓ ಅಕ್ಕ ನೋಡ್ತಾ ಇದ್ರೆ ಕೈ ಮುಗಿಬೇಕು ಅನಿಸ್ತಾ ಇದೆ. ನಮಸ್ಕಾರ ಅಣ್ಣ. ಮತ್ತೆ ಎಲ್ಲ ಅಪ್ಪ ಬರ್ರ. ಅಯ್ಯೋ ನೀವಿಲ್ದೇ ಇದ್ರೆ ಹೆಂಗ್ರ ಈ ಸಂಸಾರ ನಿಂತ್ಕೊಂಡ್ರು. ಅಂದಾಗೆ ಮಜಾ ಭಾರತದ ಮನೆಗೆ ಬಂದಿದ್ದೀರಾ ನನ್ನ ಸಂಕ್ರಾಂತಿ ಹಬ್ಬನ ಆಚರಿಸಕ್ಕೆ ಅಂತ. ಹೇಗ ಅನ್ನಿಸ್ತಾ ಇದೆ ಮಜಾ ಭಾರತಕ್ಕೆ ಬಂದಿರೋದು ನಿಮ್ಗೆ? ಭಾರಿ ಜೋರಾಗಿದೆ ಹಬ್ಬ. ನಮ್ಮನ್ನ ನೋಡಿದ್ರೆ ಗೊತ್ತಾಗಬೇಕು. ಗೊತ್ತಾಗ್ತಾ ಇದೆ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಇಡೀ ಗೋಲ್ಡ್ ಎಲ್ಲ ಮೈ ಮೇಲೆ ಇದೆ. ಮತ್ತೆ KGF ಅಂದ್ರೆ ಸುಮ್ನೆನಾ? ಮೂಟೆ ಕಟ್ಟಿ ತೋಟಕ್ಕೆಂದು ಹೋದ್ರೆ ಅಲ್ಲಿ ಜೇನಟ್ಟು ಬಂದು ನನ್ನ ಕಾಡುತ್ತಿದ್ರೆ. ಸೂಪರ್ ಮೇಡಮ್. ಮತ್ತೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸಖತ್ತಾಗಿದೆ. ಏನ್ ಫುಲ್ ಹಬ್ಬ ವಾತಾವರಣ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ. ಹಾಡೆಲ್ಲ ಹಾಡಿಸ್ತೀರಾ? ಮತ್ತೆ ಸುಮ್ನೆ ಬಂದು ಹೋಗ್ಬಿಡೋದು ಅನ್ಕೊಬಿಟ್ಟಿದ್ದೀರಾ? ಅಲ್ಲ ಮಜಾ ಭಾರತದಲ್ಲಿ ಕಾಮಿಡಿ ಕಿಕ್ಗಿಂತ ನಿಮ್ಮ ಸಾಂಗ್ ಕಿಕ್ಕು ಇವತ್ತು ಜಾಸ್ತಿ ಆಗ್ಬೇಕು. ಅರ್ಥ ಆಯ್ತಾ? ಸೂಪರ್ ಇರಿ ನಾನೇ ಕೊಡ್ತೀನಿ. ಮಾತಾಡಿ. ಮತ್ತೆ ಮಜಾ ಭಾರತಕ್ಕೆ ಬಂದಿದ್ದು ನಿಮ್ಗೆ ಹೇಗೆ ಅನ್ಸ್ತು? ಅಮ್ಮನ್ನು ಕರೆದಿದ್ದು ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು. ಅಂಡ್ ಹೋಗುವಾಗ ಎಲ್ಲ ಸ್ವೀಟ್ಸ್ ಎಲ್ಲ ಕಳಿಸ್ಬಿಡಿ ನಮ್ಗೆ. ನಿಮ್ಗೆ ಸ್ವೀಟ್ ಬೇಕಾ? ಇವತ್ತೆಲ್ಲ ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಮೈಸೂರು ಪಾಕ್ ತರ ಇದ್ದೀರಾ, ದೂದ್ ಪೇಡ ತರ ಇದ್ದೀರಾ. ಅಲ್ಲ ನಿಮ್ಗೆ ಯಾಕೆ ಸ್ವೀಟು ಅಂತ? ಚೆನ್ನಾಗಿರುತ್ತೆ ಕೊಡಿ. ಅಯ್ಯೋ ಸ್ವೀಟ್ ಯಾಕೆ ನನ್ನ ಹೃದಯನ ತಕ ಹೋಗಿ ಅತ್ತಗೆ. ನಿನ್ನ ಕಣ್ಣ ಮೇಲೆ ಮುರಳಿಬೇಕು ಕಂಡು. ಎಷ್ಟ್ ಜನ ಕೊಡ್ತೀರಾ ಹೃದಯ ನಿಮ್ದು? ಹೃದಯ ವಿಶಾಲ ಹೃದಯ, ಎಲ್ಲರಿಗೂ ಕೊಡ್ತೀನಿ. ಅಲ್ಲೊಬ್ರು ನೋಡ್ತಾ ಇದಾರೆ. ಅವರು ನನ್ನ ಕಣ್ಣಿದ್ದಂಗೆ, ಒಂದು ಕಣ್ಣು ಎರಡು ಕಣ್ಣು. ಆ ಕಣ್ಣಿನ ಯಾರಿಗೂ ಕೊಡ. ಮತ್ತೆ ಅವ್ರಿಗೆ ಯಾಕೆ ಹೇಳ್ತೀರಾ? ಅವ್ರ ಹೃದಯ ಅಂತ ಹೇಳಿ. ನಿಮಗ್ ಕೊಟ್ಟಿ. ಓಹೋ ಇವ್ರ ಹೃದಯ ಕೊಟ್ಟಿಲ್ಲ ಅನ್ನೋ ಬಹಳ ಬೇಜಾರ್ ಮಾಡ್ಕೊತಾ ಇದ್ದಾರೆ. ಅಣ್ಣಯ್ಯ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಣ್ಣಯ್ಯ. ಅಯ್ಯೋ ನನ್ ಮನೇಲಿ ಯಾಕೋ ಇವತ್ತು ಗಲಭೆ ಆಗಂಗಿದೆಯಲ್ಲ. ಈ ಕಡೆ ಸಾಕು, ನೀವು ಮಾತಾಡಿದ್ ಬನ್ನಿ. ಹೇಗ ಅನಿಸ್ತಾ ಇದೆ? ನಿಮ್ಮಿಬ್ರು ನೋಡಿದ್ಮೇಲೆ ದೊಡ್ಡ ಹಬ್ಬನೇ ನಡೀತಾ ಇದೆ ಅನಿಸ್ತದೆ. ಹೌದು, ನಿಮ್ಗೂ ಮಜಾ ಭಾರತಕ್ಕೆ ಬಂದಿದ್ದೀವಿ. ಅದ್ದೂರಿಯಾಗಿ ಮಜಾ ಮಾಡೋಣ ಅನ್ಕೊಂಡ್ ಬಂದಿದ್ದೀವಿ. ಸೂಪರ್ ಬಹಳ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಾಣಿಸ್ತಾ ಇದೆ. ಈ ಸಂಕ್ರಾಂತಿ ದಿವಸ ಸಂಕ್ರಾಂತಿ ಆಗುತ್ತೆ ಸ್ಟೇಜ್ ಮೇಲೆ ಅಂತ ಅನಿಸ್ತಾ ಇದೆ ನನಗೆ. ಸೂಪರ್ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಜೋಶ್ ಅಲ್ಲಿ ನೀರು ಕುಡ್ಕೊಂಡ್ ಬಂದ್ಬಿಟ್ಟಿದ್ರಾ? ಮಾಡ್ಬಿಡೋಣ. ಹೇಳೋಣ. ಹೇಗಿದೆ? ಮತ್ತೆ ಇದೇ ಕರ್ಮಭೂಮಿಗೆ ಬಂದಿದ್ದು ಬಹಳ ಖುಷಿ. ಈ ಒಂದು ಹಬ್ಬದಲ್ಲಿ ವರ್ಷದ ಮೊದಲ ಹಬ್ಬ ನಮ್ಗೆ. ಹೌದಾ? ಬಹಳ ಇಂತ ಒಂದು ಸಮಯೋಚಿತವಾಗಿ ಕಳೀತಾ ಇದೀವಿ ಅನ್ನೋದಕ್ಕೆ ಬಹಳ ಖುಷಿ ಆಗ್ತದೆ ನನಗೆ. ಹೌದೌದು, ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ? ಪುಟ್ಟ, ಈ ಶೋ ಬಂದ್ ನಿಂಗೆ ಏನ್ ಅನ್ಸ್ತು? ಚೆನ್ನಾಗಿತ್ತು. ನನ್ ನೋಡಿ ಏನ್ ಅನ್ಸ್ತು? ಚೆನ್ನಾಗಿತ್ತು. ಎನಿವೇಸ್ ನೀವೆಲ್ಲ
ನಮ್ಮ ಮಜಾ ಭಾರತ ಕುಟುಂಬನ ಸೇರ್ಕೊಂಡಿದ್ದೀರಾ ಇವತ್ತು, ಹಾಗೆ ನಮ್ಮ ಮನೆಗ್ ಬಂದಿದ್ದೀರಾ. ನಮ್ಗಂತೂ ತುಂಬಾ ಖುಷಿ ಆಗ್ತಿದೆ ಏನಪ್ಪ. ಎಲ್ರು ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ನಿಮ್ಗೆ ನಾನು ಜ್ಯೂಸ್ ತಂದ್ಕೊಡ್ತೀನಿ. ನನ್ನ ಹೆಂಡತಿ ಜ್ಯೂಸ್ ಮಾಡ್ತಾಳೆ ನೋಡ್ಬೇಕು ನೀವು. ಜ್ಯೂಸ್ ಮಾಡೋದ್ರಲ್ಲಿ ಸೂಪರ್. ಅದ್ರೊಂದ್ ಚೂರು ಕಂಜೂಸ್ ಅವಳು. ಸ್ವಲ್ಪ ಮಾಡ್ಕೊಂಡ್ ಕುಡಿರಿ ಆಯ್ತಾ. ಹೋಗಿದ್ ಬನ್ನಿ. ಥ್ಯಾಂಕ್ ಯು. ಈಗ ಸರ್ ಮನೆ ತುಂಬದಂಗಾಯ್ತು. ಇನ್ನು ಹಬ್ಬ ಜೋರಾಗಿ ಮಾಡ್ಬಿಡದೆ ಅಂದಂಗೆ ಹಬ್ಬಕ್ಕೆ ನಿಮಗೂ ಸ್ವಾಗತ ಸರ್. ನಿಮ್ಮನ್ನೇನು ಕರೆಯೋದು ಬೇಡ ಮೇಡಮ್. ಯಾಕೆ ಅಂತಂದ್ರೆ ನನ್ನ ಮನೆಗೆ ನೀವೇ ಮುದ್ದಿನ ಸೊಸೆ. ನಿಮ್ಮನ್ನ ಕರೆಯಕ್ಕಾಗತ್ತಾ? ಆಮೇಲೆ ನೀವು ಇಬ್ರು ಕೂತ್ಕೊಂಡು ರಂಗೋಲಿ ಹಾಕೋಣ. ಅಲ್ಲಿ ತನಕ ಒಂದು ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣ. ಬಾಯ್. ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಈ ಕನ್ನಡ ಕೋಗಿಲೆ ರಜನಿಕಾಂತ್ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಹಬ್ಬದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಈ ಸುಸಂದರ್ಭದಲ್ಲಿ ನನ್ನ ಮಗಳಿಗೆ ಸ್ವಯಂವರವನ್ನ ಏರ್ಪಡಿಸಿದ್ದೀನಿ. ತಾವೆಲ್ಲರೂ ನೋಡ್ಲೇಬೇಕು. ಅಪ್ಪ ಸ್ವಯಂವರನ? ಹೂ ಕಣವಾ, ನಿನ್ ಮದುವೆ ಮಾಡಿಸ್ಬೇಕಲ್ಲ, ಹಂಗಾಗ್ಬಿಟ್ಟು ಮ್ಯೂಸಿಕ್ ಕಾಂಪಿಟೇಷನ್ ಏರ್ಪಡಿಸಿದ್ದೀನಿ. ಅಪ್ಪ ಕಾಂಪಿಟೇಷನ್ ಅಂದ್ರೆ ಪಾರ್ಟಿಸಿಪೇಟ್ಸ್ ಇರ್ಬೇಕಲ್ವಾ? ಖಂಡಿತ ಇರ್ಬೇಕಮ್ಮ. ಅಪ್ಪ ನನಗ್ ಗೊತ್ತಿರೋರೊಬ್ರು ಇದಾರೆ, ಸಖತ್ತಾಗಿ ಹಾಡಾಡ್ತಾರೆ. ಅವ್ರನ್ನೂ ಕಾಂಪಿಟೇಷನ್ ಕರ್ಸ್ಬೋದಾ? ಕರ್ಸ್ಬೋದು. ಅವ್ರೇನಾದ್ರೂ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಅವ್ರಿಗೆ ನನ್ನ ಕೊಟ್ಟು ಮದ್ವೆ ಮಾಡ್ತೀರಾ? ಖಂಡಿತ ಮಾಡ್ಕೊಡ್ತೀನಮ್ಮ. ಅಯ್ಯೋ ಮರ್ತೇ ಹೋಗಿದ್ದೆ, ಬಂದೇ ಇರು. ಅಯ್ಯೋ ಅಪ್ಪ ಏನೋ ಕರ್ಸು ಅಂದ್ರೆ, ಆದ್ರೆ ನಮ್ ಹುಡ್ಗಂಗ್ ಹಾಡಕ್ಕೆ ಬರಲ್ವೇ? ದೇವ್ರೆ ನೀನೇ ಕಾಪಾಡ್ಬೇಕು. ಮಗಳೇ, ಅಪ್ಪ ಹೇಳೋದೇ ಮರ್ತಿದ್ದೆ. ಮೈಸೂರಿಂದ ನೀನ್ ನೋಡೋಕೆ ಒಬ್ಬ ಹುಡುಗ ಬರ್ತಾ ಇದ್ದಾನಮ್ಮ. ನಾವು ಮಾಡೋ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಅವನು ಕಾಂಪೀಟ್ ಮಾಡ್ತಾನೆ. ಅಯ್ಯೋ ಅವನು ದಿನ ಬೆಳಿಗ್ಗೆ ಎದ್ದು ಕತ್ತೋರ್ಗು ನೀರಲ್ಲಿ ಮುಳುಗಿ 2 ಗಂಟೆ ಕಂಟಿನ್ಯೂಸ್ ಆಗಿ ಕೂಗ್ತಾನಂತೆ. ಕೂಗ್ತಾನ? ಯಪ್ಪ ಯಾಮರ್ದ್ರೆ ನನ್ ಕತೆ ಅಷ್ಟೇ. ಎಲ್ಲಿ ನಮ್ಮ ಮೈಸೂರು ಆಸ್ಥಾನದ ಮೊಮ್ಮಗ ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ನಮಸ್ಕಾರ ಹಿಂದೋಳ. ಯಾಳೆ ಡಂಗಾಳ. ಒಂದನೇ ಕೀರವಾಣಿ. ಯಾಳೆ ಡಂಗಾಡಿ. ನಮಸ್ಕಾರ ಹಿಂದೋಳ. ನಮಸ್ಕಾರ ಮನೆಯಾಳ. ಒಳ್ಳೇದಾಗ್ಲಿ ಭೈರವಿ. ಹಂಗೆ ಆಗ್ಲಿ ಮುದೇವಿ. ಚಿಕ್ಕ ಹುಡುಗ ಪಾಪ, ಸಂಸ್ಕಾರ ಏನು, ಕ್ಷಮಿಸ್ಬಿಡಿ. ಇದು ಸಂಸ್ಕಾರ ಅಂದ್ರೆ. ಅಳಿಯಂದ್ರೆ ನಿಮ್ಮ ನೋಡ್ತಿದ್ರೆ ಒಂದು ಕೀರ್ತನೆ ಕೇಳ್ಬೇಕನ್ನಿಸ್ತಾ ಇದೆ. ಹಂಗೆ ಒಂದು ಆಲಾಪ ಬಿಡಿ. ಪಾವನವಾಯ್ತು. ಇಲ್ಲಿ ನಮ್ಮ ಪ್ರತಿಸ್ಪರ್ಧಿಗಳು ಇನ್ನೂ ಬಂದೇ ಇಲ್ಲ. ಪ್ರತಿಸ್ಪರ್ಧಿಗಳು ಬರೋದು ತಡ ಆಗುತ್ತೆ. ಅಲ್ಲಿವರೆಗೂ ಮನೆ ಒಳಗಡೆ ವಾದ್ಯಗಳನ್ನ ನೋಡ್ಕೊಬರೋಣ ಬನ್ನಿ. ನಿಮ್ಮ ಹತ್ರ ಕೊಳಲಿದೆಯಾ? ಕೊಳಲಿದೆಯಾ ಅಂದೆ. ಇದೆ. ಮಕ್ಕಳಾದ್ಮೇಲೆ ಬಳಸೇ ಇಲ್ಲ. ಯಾಕೆ? ಉಸಿರಾಟದ ತೊಂದ್ರೆ. ಗಂಟ್ಲು ಸಿಕ್ಕಾಕೊಂಡ್ಬಿಡುತ್ತಾ? ಇರ್ಲಿ, ತುಂಬಾ ತಮಾಷೆ ಮಾಡ್ತೀರಿ. ಗಿಫ್ಟ್ ಇಟ್ಕೊಳ್ಳಿ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಬರ. ಅಯ್ಯಯ್ಯೋ ಇವನಿಗೆ ಸಂಗೀತನೇ ಅರ್ಧ ಕುಡ್ದು ಬಿಟ್ಟಿದ್ದಾನೆ. ಆದ್ರೆ ನಮ್ಮನ್ಗೆ ಗಂಧ ಗಾಳಿನೇ ಗೊತ್ತಿಲ್ವಲ್ಲಪ್ಪ ದೇವ್ರೆ. ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಲೋ ಮೂದೇವಿ ಎಲ್ಲಿದ್ಯೋ? ಪದನಿಸ ಸಂಚಾರದಲ್ಲಿ ಮೇಘ ಬಂತು ಮೇಘ ಕಾವ್ಯದ ಮೇಘ. ಲೋ ಅನಿ, ಏನು ಸೇಮ್ ಅಣ್ಣವ್ರ ತರನೇ ಆಡ್ತಿದ್ಯಾ? ನನ್ಗೋಸ್ಕರ ಕಲ್ತ್ಕೊಂಡ್ ಬಂದ್ಯಾ? ಒಂದ್ ನಿಮಿಷ ಇರು. ಅದೇ ಅನ್ಕೊಂಡೆ, ಕಾಗೆ ಯಾವಾಗ ಕೋಗಿಲೆ ಆಯ್ತು ಅಂತ. ಎಷ್ಟೊತ್ತ ಬರೋದು? ಲೇ, ಕೋಗಿಲೆ ಬರುತ್ತೆ ಕಣೆ, ಹಾರ್ಕೊಂಡ್ ಬರುತ್ತೆ. ಏನಂದೆ? ಸಾರಿ ಗಾಮ ನಿಮ್ಮನೇಲಿ ಹುಟ್ಟಿದೆ ಅಂತ ಹೇಳ್ದಲ್ವಾ? ಓ ಅನಿಲ, ನಮಸ್ಕಾರ ಮಂಜಣ್ಣ. ಎಲ್ಲಿ ಪ್ಲಾಸ್ಟಿಂಗ್ ಮಾಡ್ಬೇಕು? ಅಪ್ಪ ಪ್ಲಾಸ್ಟಿಂಗ್ ಮಾಡೋದಲ್ಲ, ಹಾಡ್ಬೇಕು. ಹಾಡ್ಬೇಕಾ? ಇವಳು ಯಾರು? ಹುಡುಗಿ. ಹೈಟ್ ಒಂಚೂರು ಕಡಿಮೆ. ಅಂದಂಗೆ ಆಡ್ಬೋದು. ಹೀರೋಯಿನ್ ಇಲ್ವಲ್ಲ? ಹೀರೋನಲ್ಲಿ ಕ್ಯಾರವನ್ ಆಗಿದ್ದಾಳೆ, ಇದೇನ್ ಬರ್ತಾಳೆ. ಏನ್ ಕಿಂಡಲ್ ಮಾಡ್ತಾ ಇದ್ಯಾ? ಲೇ, ಮನೆ ಅಂದ್ಮೇಲೆ ಗಡ್ಗಿ ಇರ್ಬೇಕು, ಲ್ಯಾಗು ಅಂದ್ಮೇಲೆ ಹುಡುಗಿ ಇರ್ಬೇಕು. ವಿಶ್ವಾಮಿತ್ರ ಪ್ರತಿಯೊಬ್ಬ ಯಶಸ್ಸಿನ ಗಂಡನಿಂದ ಒಂದು ಹುಡುಗಿ ಇರ್ತಾಳೆ ಅಂತ ಹೇಳ್ತಾರೆ. ಹುಡುಗಿನೇ ಇಲ್ಲಾಂದ್ರೆ ಯಶಸ್ಸಲ್ಲಿಂದ ಸಿಗುತ್ತಾ? ಓಹೋ, ಯಶಸ್ ಬೇಕಲ್ವಾ? ಹುಡುಗಿನ ಕರೆಸ್ಬೇಕು. ಒಂದ್ ನಿಮಿಷ ಇರು. ವಸಂತಿ
ಓ ಬಸಂತಿ, ಸೈಡ್ ವಿಂಗ್ ಅಲ್ಲಿ ಇಟ್ಕೊಂಡ್ ಪರೋಟ ತರ್ತಾ ಇದೀಯಾ? ಬಾರಮ್ಮ ಬೇಗ. ಸುತ್ತಿ ಮೈಲಾರಕ್ಕೆ ಬಂದೆ ನಾನು, ಅಡ್ಡ ಸಿಕ್ಕಬೇಡಿ ತುಂಬಾ ಸ್ಪೀಡು ನಾನು. ಅಕ್ಕ ಸೆರಗಿಗೆ ಹಾಕಳ್ರಿ ಗುಂಡು ತಿನ್ನು. ಮೈ ನೇಮ್ ಬಸಂತಿ ಬಂದ್ರಪ್ಪ ಬೆನ್ ಹತ್ತಿ, ಮೈ ನೇಮ್ ಬಸಂತಿ ನಾನು ಸಿಂಗಲ್ ಸೇವಂತಿ. ಮಂಜಣ್ಣ, ಇವಳೆ ಬಸಂತಿ ಅಂತ ಸರಿಯಾಗಿ ನೋಡ್ಕೊಂಬಿಡು. ಸರಿಯಾಗಿ ನೋಡ್ಕೋಬೋದಾಗಿತ್ತು. ಬಸಂತಿ ಇದ್ದಂಗಿಲ್ಲ, ಒಳ್ಳೆ ಬಸ್ರಿ ಅಂದಿದ್ದಂಗ ಅವಳೆ. ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ, ನಮ್ಮಲ್ಲಿ ಮೇಲೂ. ನೀನೇನು ಸುರಸುಂದರಾಂಗ ಅನ್ಕೊಂಡಿದ್ಯಾ? ನೋಡಕೊಳ್ಳೆ ತಿಂಗ್ಳಾನ್ಗಟ್ಲೆ ಮೂಲಲ್ಲಿ ಬಿಚ್ ಮಡಗಿರೋ ಸಾಕ್ಸ್ ಇದ್ದಂಗ ಅವನೇ. ನನಗೆ ಕೌಂಟ್ರಾ? ಯಾವಳೆ ಅವಳು ಹಿಂಗ್ ಮಾತಾಡ್ತಾವಳೆ? ಹಲೋ, ನೀನು ಚಿಕ್ಕಳಿದ್ದ ನೋಡಿದೀಯಾ? ಈಗ ಬೆಳೆದು ದೊಡ್ಡ ಕಲ್ಪವೃಕ್ಷ ಆಗ್ಯಾಳಷ್ಟೇ. ಎಳ್ನೀರ್ ಕೊಡು. ಅಲ್ಲಿ ಎಳ್ನೀರ್ ಕೂಡ ಬಾಯಾರಿಕೆ ಆಗ್ತಾ ಇದೆ. ಬಸಂತಿ, ನಮ್ ಮಂಜಣ್ಣಗೆ ತಾಯಿ ಕ್ಯಾರೆಕ್ಟರ್ ಮಾಡ್ಬೇಕು, ಓಕೆನಾ? ಗುರು ಸರ್, ಎಲ್ರು ನನ್ ತಾಯಿ ಮಾಡ್ತಾರೆ ಸ್ಕಿಟ್ ಅಲ್ಲಿ. ನಿನ್ ಜೊತೆ ತಾಯಿ ಕ್ಯಾರೆಕ್ಟರ್ ಎಲ್ಲ ಆಗಂಗಿಲ್ಲ. ಮಾಡಂಗಿದ್ರೆ 8 ಕ್ಯಾರೆಕ್ಟರ್ ಮಾಡ್ಬೇಕಷ್ಟೇ. ನಾನು ನಿನ್ ಜೊತೆ ಮಾಡಕ್ಕಿಲ್ಲ. ನೀವೆಲ್ಲೇನ್ ಜಗಳ ಮಾಡಕ್ ಬಂದಿದ್ದೀರಾ ಇಲ್ಲ ಹಾಡು ಹೇಳಕ್ ಬಂದಿದ್ದೀರಾ? ನಿಮಗ್ ಕೈ ಮುಗಿತೀನಿ, ಚೆನ್ನಾಗಿ ಹಾಡು ಹೇಳಿ ನಮ್ಮಿಬ್ರು ಮದ್ವೆ ಮಾಡ್ಸಿ ಪ್ಲೀಸ್. ಬಸಂತಿ ತಗೋ, ಆಮೇಲೆ ಇನ್ನೂ ಜಾಸ್ತಿ ಕೊಡ್ತೀನಿ. ನಮ್ಮ ಮಂಜಣ್ಣಗೆ ನೀನು ಹೆಂಡತಿ ಕ್ಯಾರೆಕ್ಟರ್ ಮಾಡು. ಮಾಮ, ಮಾಮ ದುಡ್ಡು ಕೊಟ್ಟಿದ್ದಷ್ಟೇ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕತಿಯಲ್ಲಿ. ನನಗೆ ಮಾಮ ಐ ಲವ್ ಯು. ಹರ್ಷಿ, ನಮ್ ಟೀಮ್ ರೆಡಿ ಕಣೆ. ಬನ್ನಿ ಕೂತ್ಕೊಳ್ಳಿ. ರೆಡಿನೋ ಏನೋ. ಅಪ್ಪ ಅಪ್ಪ, ಇವರೇ ನಮ್ಮರು. ಓ ನಮಸ್ಕಾರ. ಇವರು ಅವ್ರ ಅಣ್ಣ ಅತ್ತಿಗೆ. ನೋಡಿದ್ರೆ ಗೊತ್ತಾಗತ್ತೆ, ಸಂಗೀತ ತುಂಬಿ ತುಳುಕ್ತಾ ಇದೆ. ನಿಮ್ಮ ಹೆಸರು? ಜಾನಪದ. ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು? ಜಾಗರಣೆ. ಶುರು ಮಾಡೋಣ. ಪರ್ಫಾರ್ಮೆನ್ಸ್ ಎದ್ದು ಕಾಣ್ತಾ ಇದೆ. ನಮಸ್ಕಾರ. ಬನ್ನಿ ಕಲಾವಿದರು ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಕರಿಬಸ್ಸು ಅಂತ. ನಮ್ಮ ಹೆಸರು? ವಿದ್ವಾನ್ ಜಾನಪದ. ಏನ್ ಕೈ ಇಷ್ಟೊಂದು ರಫ್ ಇದೆ, ಇನ್ಸ್ಟ್ರೂಮೆಂಟ್ ನೋಡ್ತೀರಾ? ನಿಮ್ದೇನ್ ರೇಖೆಯಲ್ಲಿ ಅಲ್ಸೋಗ್ಬಿಟ್ಟಿದೆ. ಗಾರೆ ಕೆಲ್ಸ ಅಲ್ವಾ? ಅಂದ್ರೆ ಸಂಗೀತದಲ್ಲಿ ಗಾರನೆ ತಿರುಗಿಸಿ ಸಾವ್ದಾಗ್ಬಿಟ್ಟವೆ. ಒಳ್ಳೇದಾಲಿ. ನೀನೇ ಅವ್ನು ನನಗೆ ಹೇಳಕ್ಕೆ ಬಂದ್ರೆ ಕೆಲ್ಸ ಮಾಡ್ಕೊಡು. ಅವಳು ಯಾರು ತಬ್ಲಾ ಬಡಿಯವಳ? ಇಲ್ಲ, ತಬ್ಲಾನೇ ಅವಳು. ಬಾ ಬಡಿತೀನಿ. ಕರ್ ತಕ್ಷಣ ಬರ್ತಾಳ ಅಲ್ಲಿ ಅವಳು. ಹಂಗೆ ಯಾರು ಕರೆದು ಬರ್ತಾಳ, ನಾನು ಹಂಗೆ ಕರ್ಕೊಂಡ್ ನಡಿಯ. ಟೆಂಪೋ ಎಲ್ಲಿದೆ? 407 ಎಲ್ಲಿದೆ? ಮಧ್ಯದಲ್ಲಿ ಸುತ್ತ ವಿಲ ಅಂತ ಒತ್ತಾಡ್ತಾ ಇದ್ದಾಳೆ. ಇವನ್ ಕರ್ಕೊಂಡ್ಬಂದು ನನ್ ಪ್ರತಿ ಕೊರತೆ ನಿಲ್ಸಿದಿರಲ್ರಿ ನೀವು. ಸುಮ್ ಕೂತ್ಕೊಳ್ರಿ. ಸರಿಯಾಗಿ ಆಡನಲ್ಲ. ಗುರುಗಳೇ, ಸಂಗೀತಕಾರ ಬಹಳ ಪವರ್ಫುಲ್ ಅನ್ಸುತ್ತೆ. ಅಲ್ಲಿ ನೋಡಿ ಷಡ್ಜ ಹೆಂಗ್ ಹಿಡ್ದವನೆ. ತುಂಬಾ ವರ್ಷ ಸಾಧನೆ ಮಾಡಿದ ಅನ್ಸುತ್ತೆ ಕಣ. ಹುಷಾರಾಗಿ ಆಡ್ಬೇಕು ನಾವು. ಹೌದೌದು, ನನಗೂ ಅದೇ ಅನಿಸ್ತಾ ಇದೆ. ಯಾವುದೇ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಗಣೇಶನ ಹಾಡು ಆಡೋದು ನಮ್ಮ ಸಂಗೀತದ ಪರಂಪರೆ. ಹೌದು. ವಯಸ್ಸಲ್ಲಿ
ಸಂಗೀತದಲ್ಲಿ ನೀನ್ ಯಾಕೆ ನನಗೆ ಹೇಳಕ್ ಗೊತ್ತೀಯಾ? ನಿನ್ ಕೆಲ್ಸದ ಅಷ್ಟಿದ್ರು ನನಗೆ ಗೊತ್ತು. 1,89,000 ಕಾರ್ಯಕ್ರಮ ಇದ್ರು ನಮ್ಗೆ ಬರ್ತಾನಲ್ಲ. ಹಿರಿಯ ಗಾಯಕರಾಗಿರುವಂತಹ ವಿದ್ವಾನ್ ಜಾನಪದರವರೇ ಗಣೇಶನ ಹಾಡನ್ನು ಹಾಡಿ ಕಾರ್ಯಕ್ರಮ ಗೊತ್ತು. ನಾನು ಹಾಡ್ತೇನೆ, ನೀನೇನು ಹೇಳಕ್ ಬರ್ಬೇಡ ಇಲ್ಲಿ. ಬಿಸ್ನೀರು ಕೊಡೋ ಜಾಗರಣೆ ಮಿಕ್ಸ್ ಮಾಡಿದ್ಯಾ? ಲ ಲ ಲ ಲ ಲ ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಆಡಿ ಮಾಡಿ ಒಲವೇ ಬಂತು ಒಲವೇ ವಿಸ್ಮಯ. ಅವ್ರು ಹೇಳಿದ್ದು ವಿನಾಯಕ ಗಣಪತಿ ವಿಘ್ನ ವಿನಾಶಕನ ಹಾಡು. ಗೋಲ್ಡನ್ ಸ್ಟಾರ್ ಗಣೇಶದಲ್ಲ ಮಗಳ. ಯಾರಮ್ಮ ಇವರು? ಅಪ್ಪ ಅವ್ರು ಕಾಮಿಡಿ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿನೇ ಕಾಮಿಡಿ ಫ್ಯಾಮಿಲಿ. ಚೆನ್ನಾಗಿ ನಗ್ತೀರ ಮಾತ್ರ. ಇರ್ಲಿ 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 ಅಳಿ ಅಂದ್ರೆ ಹಾಡಿ. ಕಂಡಿದ್ದೇವೆ ಈ ಸಾಂಗ್ ಆದ್ರೆ ನಾನು ಫಸ್ಟೇ ಹೇಳ್ತಾ ಇದ್ದೆ. ಒಬ್ರಿಗೊಂದು ಮಾಡ್ಬೇಡ್ರಿ ನೀವು. ಅಲ್ಲ ಆಯ್ತು, ಇನ್ನೊಂದು ಹಾಡಿ ನೀವು. ಈಗ ಜಾಗರಣೆ ನಾನ್ ರೆಡಿ. ನೀನ್ ಯಾವಾಗ್ಲೂ ರೆಡಿನೇ. ಬಿಸಿನೀರು ಕೊಡು. ಕಾಡಿನಲ್ಲಿ ಮೀಸ ಇಟ್ಟೆ, ಮೀಸೆಯಲ್ಲಿ ರೋಸ ಇಟ್ಟೆ, ರೋಸದಲ್ಲಿ ಮತ್ತಿನ್ನೇನು ಗುರುಗಳೇ, ಒಂದ್ ಶ್ರುತಿ ಇಲ್ಲ, ಒಂದ್ ತಾಳ ಇಲ್ಲ. ಅವನೇ ಅವನ ಸಂಗೀತಗಾರ ಅಂತಾನೆ. ಒಂದ್ ಸಂಗೀತಗಾರನ ಮಕ್ಕ ನೋಡಿ ಹೆಂಗಿದೆ ಅವನು. ಅಯ್ಯಯ್ಯೋ ಅಳಿ ಅಂದ್ರೆ ಅದು ನಿಮ್ಮ ಹತ್ರ ವಾದ್ಯ ಇದೆ, ಇವ್ರ ಹತ್ರ ವಾದ್ಯ ಇಲ್ಲ, ಹಂಗಾಗಿ ಇವ್ರಿಗೆ ಶ್ರುತಿ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕಣ ಆ ದೊಡ್ಡ ಪೊಲೀಸ್ ಕೇಸ್ ಆಗೋಯ್ತದು. ಏನ್ ಮಾತಾಡ್ತಾ ಇದೀರಿ ನೀವು? ತಮಾಷೆ ಮಾಡಿದ್ದು. ಹಾಸ್ಯ. ಅಯ್ಯಪ್ಪ ನಗ್ಸ್ಬೇಡ ಮರೆಯ, ಸುಮ್ನೆ ಇರು. ರೇ ವಿದ್ವಾನ್ ಜಾನಪದವ್ರೆ, ಶ್ರುತಿ ಅಂದ್ರ ನಿಮ್ಮ ಮನೆ ಪಕ್ಕದ ಮನೆ ಶ್ರುತಿ ಅಲ್ಲ. ಈ ಸಂಗೀತದ ಶ್ರುತಿ ತಂಬೂರಿ ತಾಳ ಮೇಳ ಇವುಗಳ ಸಮ್ಮಿಶ್ರಣೆ ಶ್ರುತಿ ಕಣ್ರಿ. ಯಾವಾಗ ಹೇಳ್ತಾ ಇದ್ರ ಮಿಶ್ರಣ ಮಾಡಕ್ಕೆ? 10 ಮೂಟೆ ಸಿಮೆಂಟ್ಗೆ 2 ಮೂಟೆ ಮಾಡಕ್ಕೆ ಮೇಕ್ ನನಗೆ ಹೇಳಕ್ ಗೊತ್ತಿರ ನೀವು. ಮಗಳಿಗೆ ಏನಮ್ಮಾಯ್ತು? ಅಪ್ಪ ಕಾಮಿಡಿ ಕಾಮಿಡಿ. ಚೆನ್ನಾಗಿ ನಗ್ತೀರ ಸರ್ ನೀವು. ಯಾವತ್ತೂ ನಗೋಬೇಡಿ. ಮಗಳೇ ಹೋಗಿ ವಾದ್ಯ ತಗೋಬರಮ್ಮ, ಹೋಗಿ ಹೋಗೋದು ಬೇಗ ಹೋಗಿ. ಈ ಕಲ್ಯಾಣಿ ಇದೆಯಲ್ಲ, ಇದ್ರ ಮಜಾನೇ ಬೇರೆ. ಹೌದೌದು, ಬಹಳ ಮಜಾ ಅದು. ಕಲ್ಯಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವಳು 25 ವರ್ಷದಿಂದ ಮದುವೆ ಆಗ್ಬಿಟ್ಟಿದೆ. ಈ ಸೊಸೈಟಿ ಸೀಮೆ ತಗೊಂಡೋಗಿ ಜಗಳ ಕಂಡು ಹೊರಟ ಬಿಡೋದ. ನೀನ್ ಆಗಕ್ಕಿನ ಮುಂಚೆ ಕಣೆ ಅವಳು. ಅದ ಏನ್ ಮಾತಾಡ್ತಾ ಇದೀರಿ ನೀವು? ತಮಾಷೆ. ಸಂಗೀತ ನಿಮ್ಗೆ ನಗಿಸ್ಬೇಡ, ಸುಮ್ಮನೆ ಇರಪ್ಪ. ಅಳಿ ಅಂದ್ರೆ ಅದೇನು ಹೇಳಿ. ಸಂಗೀತ ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? ಸುಮಾರು ಒಂದು 35 ವರ್ಷದಿಂದ ಗೊತ್ತು. ಹಾಗೆಲ್ಲ ನಾವು ಕಾಲೇಜ್ ಫ್ರೆಂಡ್ಸ್. ಸಣ್ಣಕ್ಕಿದ್ ನಾವು ಕಾಲೇಜ್ ಆಗಿದ್ದಾಗ ಒಮ್ಮೆ ಓದ್ಕೊಂಡ್ಬಿಟ್ಟವ್ರೆ. ಸುಮ್ ಕೂತ್ಕೊಳ್ಳಿ. 30 ವರ್ಷದಿಂದ ನಾ ಲವ್ ಮಾಡ್ತಾ ಇದ್ದೇನೆ ಸಂಗೀತ ಬಂದ್ಬಿಟ್ಟ. ಅಪ್ಪ ಕೊಡಮ್ಮ ಅವ್ರಿಗೆ. ಅಯ್ಯೋ ಮಾಮ, ಇದೇನಿದ್ ಹಿಂಗದೆ? ಕಮ್ಮಂಗೆ ಅದೇನು ಅಂತ ಗೊತ್ತಿಲ್ವೇನೆ? ಗೊತ್ತು ಮಾಮ, ಬಟ್ಟೆ ಇಡೋ ಸೂಟ್ ಕೇಸು. ಅದು ಸೂಟ್ ಕೇಸ್ ಅಲ್ಲ ಕಣೆ, ಬಟ್ಟೆ ಇಡಕ್ಕೆ ಟ್ರಂಕು, ಅಲ್ಲಿಡ್ಕೋ. ಅಕ್ಕ ಅಕ್ಕ ಇದನ್ನು ತಗೊಳ್ಳಿ. ಮಾಮ ಇದೇನಿದು? ದೂರ ಇಡ್ಕೊ. ಗಡಿಗೇನು ನೀನು ಎಳ್ಳು ಕಣೆ. ನಾವು ಚೆನ್ನಾಗ್ ಆಡಿಲ್ಲ ಅಂತ ನೀರ್ ತುಂಬದೆ ಇರೋ ಖಾಲಿ ಮಡಕೆ ಕೊಟ್ಟವ್ರೆ. ನೀನ್ ತುಂಬಿದ್ಕೊಂಡು ನೀನ್ ಇದೆಯಲ್ಲ, ಅದಕ್ಕೆ ಖಾಲಿ ಮಡಕೆ ಕೊಡ. ಸುಮ್ಕೆ ಇಟ್ಕೊಂಡೆ ಸರಿ. ಇವಾಗ ಬಾಬಾ ಸ್ವಲ್ಪ ಚೆನ್ನಾಗಿ ಹಾಡಿ.
2,89,000 ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು. ಇವಳು ಯಾವಳ ಬಂದ್ಬಿಟ್ಟಿಲ್ಲ ಹೇಳಕ್ಕೆ. ಮಾಡ್ತೀನಮ್ಮ, ಚೆನ್ನಾಗಿ ಮಾಡ್ತೀನಿ. ಅಳಿಯಂದ್ರೆ ಇವಾಗ ಇಬ್ಬರ ಹತ್ರನೂ ವಾದ್ಯ ಇದೆ, ಜುಗಲ್ ಬಂದಿ ಶುರು ಆಗ್ಲಿ. ಆಗ್ಲಿ. ಇಲ್ಲೆಲ್ಲ ರೂಮ್ ಇಲ್ಲಿ ಬನ್ರಿ ಇವ್ರಿಗೆ. ಇಲ್ಲಿ ಬಂದು ಆಗ್ತತಿಲ್ಲ. ಸಂಗೀತ ಅಂದ್ರೆ ಏನ್ ಅನ್ಕೊಂಡಿದ್ದೆ ನೀನು? ಕುಣಿತಾವ್ನಿಲ್ಲಿ 1,89,000 ಪ್ರೋಗ್ರಾಮ್ ಇದು. ಗಂಗೆ ಬಾರಿ ತುಂಗೆ ಬಾರಿ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ದಹ ತೀರೇ ಬಾರೆ ನೀರೇ. ಬೇಡವಾ? ರೇ ರೇ ರಾ ರಾ ರೇ 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 ರಾಗಿ ಹೊಲದಾಗೆ ಕಳೆ ಗುಡಿಸಲು, ಗುಡಿಸಲಿಗೆ ಓದೆ ಮಾತನಾಡಲು ತುಂಬಾ ಹೊಸ ಮಾತು ಕಲಿಸಿ ಕೊಟ್ಟಳಮ್ಮ. ಜೇನು ಕೊಟ್ಟು ಎಲ್ಲ ಕೊಟ್ಟು ಓದಳಮ್ಮ. ಕಾಕಿನ್ಸಲೆ ಹಾಡು ಯಾವುದು, ಸಂಗೀತ ಯಾವುದು ಒಂದು ಗೊತ್ತಿಲ್ಲ ನಿನಗೆ. ಮಂಗನಿಗೆ ಏನ್ ಹೆಸರು? ಏನ್ ಹೆಸರು? ಏನ್ ಹೆಸರು? ಸಂಗೀತ ಬಲ್ಲ ಗೊತ್ತಲ್ಲ ಸಂಗೀತ. ನಾನು ಹೇಳಿದ್ದು ಜುಗಲ್ ಬಂದಿ, ಜಗಳ ಬಂದಿ ಅಲ್ಲ. ಕೂತ್ಕೊಳ್ರಿ, ಹೋರಿ. ಅದೇ ನೀವು ಹಾಡಿ, ನೀವು ಹಾಡಿ, ಒಂದು ಒಳ್ಳೆ ಹಾಡು ಹೇಳಿ. ಈಗ ಏನ್ ಹಾಡಿದ? ಏನ್ ಹೆಸರು ನಿಂದ? ಕಂಟಿ ಅಂತ ಗುರುಗಳು ಪ್ರೀತಿಯಿಂದ ಕಂಟಿ ಕಂಟಿ ಅಂತ ಕರೀತಾರೆ. ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಂಗಿದೆ. ನನಗೆ ಯಾರು ಕರ್ಕ ಬಂದ್ಬಿಟ್ಟ ನೀನು? ಹಾಡಿ. ಏನ್ ಆಡದಪ್ಪ, ಎಲ್ಲ ಕಿತ್ತಾಡ್ತಾವ್ರೆ. ಎಲ್ಲ ಕಿತ್ತಾಡ್ತಾರ. ನನ್ ಮಕ್ಕ ಏನ್ ನೋಡ್ಕೊಂಡ್ ಮಾತಾಡ್ತಾ ಇದ್ಯಾ? ಇಲ್ಲ ಇಲ್ಲ, ಅವರು ಕಾಮಿಡಿ ಮಾಡ್ತಿದ್ದಾರೆ, ಕಾಮಿಡಿ. ನೀವು ಹಾಡಿ. ಮಧುವನ ಕರೀತಾರೆ. ಮಧುವನ ಕರೆದರೆ ಕರೆ ಕರೆ ಕರೆ. ನಾನು ಒಂದ್ 2-3 ಸರಿ ಕರ್ತಿದ್ದೆ, ಅವಳ ಬರ್ಲಿಲ್ಲ. ಬಸ್ಸು ಕರೀತಾವ್ ಹೋಗು. ಮಧು ಅಂದ್ರೆ ಆಲೂಗಡ್ಡೆ ಮೂಟೆ ಅಲ್ಲ ಕಣೋ. ಹಾಡು ಹಾಡು. ಬಾ ಬಾ ಬಾ. ಕುತ್ಕೊಳ್ಳಿ. ಮಧುವನ ಕರೆದ್ರಂದ ಅದಕ್ಕೆ ಕರ್ದೆ ಹೋಗು. ಹಾಡಿ ಹಾಡಿ. ನೀವು ಜಾನಪದ ವಿದ್ವಾಂಸರೇ, ಅವಕಾಶ ಮಾಡ್ಕೊಡಿ. ನನಗೆ ಮಾತಾಡ್ಸಕ್ ಬರ್ಬೇಕಣ್ಣ ನೀನು. ನನಗೆ ಎದುರು ಮಾತಾಡೋಷ್ಟು ಬೆಳ್ಬಿಡ ನೀನು. ಹಾಡಿ ಗುರುಗಳೇ, ನೀವು ಹಾಡಿ. ವಿದ್ವಾಂಸರೇ ಸ್ವಲ್ಪ ಇರಿ. ಆಯ್ತು ಬಿಡಿ, ನೀವು ಹಾಡಿ. ಕಿವಿಗೆ ಪಾವನ ಆಗೋಯ್ತು. ತುಂಬಾ ಚೆನ್ನಾಗಿತ್ತು. ಇದು ಜಾಗರಣೆ. ನಾನ್ ರೆಡಿ. ನೀನ್ ಯಾವಾಗ ಬಿಸ್ತಿರ್ ಕಡೆ. ಅಲ್ಲ ಇದೆ ಬಾ, ಮೂಲಕ ಬಾ. ಲೇ, ನೀನ್ ಮಾಡ್ತಿರೋದು ಓವರ್ ಆಕ್ಟಿಂಗ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಚೆನ್ನಾಗಿ ಹಾಡಿ ಮ್ಯಾನೇಜ್ ಮಾಡು. ಈಗ ನೋಡಿ, ಈಗ ಅಲ್ಲಾಟ್ಬಿಡ್ತೀನಿ ನಂಗೆ. ಅಲ್ಲಾಡ್ಸು 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 ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸು. ಬೂಟ್ ತಗೊಂಡು ನೋಡ್ತಿದ್ದು. ನಿನಗೆ ಬೂಟ್ ತಗೊಂಡು ಹೊಡೆಯೋದಲ್ಲ. ಹಲೋ ಇರೇ ಒಂದ್ ನಿಮಿಷ. ಇದು ನನಗಾದ ಅವಮಾನ ಅಲ್ಲ, ಸಂಗೀತಕ್ಕಾದ ಅವಮಾನ. ಊಟ ನೋಡಿದ್ರೇನ್ರಿ? ಯಾವ್ದಕ್ಕಾದ ಅವಮಾನ? ಸಂಗೀತಕ್ಕಾದ ಅವಮಾನ. ಸಂಗೀತ
ಇದೆ. ಕಂಠಿ ಸಮಾಧಾನ. ಸಂಗೀತ ಅಂದ್ರೆ ಗೊತ್ತೇನ ನಿನ್ಗೆ? ಸಂಗೀತ ಸ್ವರಗಳಂದ್ರೆ ಗೊತ್ತೇನ ನಿನ್ಗೆ? 7 ಸ್ವರಗಳು ಅರ್ದು ಕುಡಿದ್ಬಿಟ್ಟಿದೆ ಅಂತಿದ್ಯಾ? ಒಂದು ಸ್ವರ ಸಾಧನೆ ಒಬ್ಬ ಸಂಗೀತಗಾರನ ಜೀವನದಲ್ಲಿ ಗಂಟ್ಲಲ್ಲಿ ಕುತ್ಕೋಬೇಕಂದ್ರೆ ಆ ಒಬ್ಬ ವ್ಯಕ್ತಿ 1 ಕೋಟಿ ಸಲ ಸಾ ಅಂತ ಇರ್ಬೇಕು. ಅದು ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಜನ್ಮಗಳ ಪ್ರತಿಫಲವಾಗಿನೇ ಕಣ ಸಂಗೀತಗಾರ ಹುಟ್ಟೋದು. ಅಂತ ಸಂಗೀತಕ್ಕೆ ಮಾಡ್ತೀಯ? ಸಂಗೀತ ಸರಿಗ ಪದನಿಸ್ಕೊಳ್ತೀವಿ. ವಿದ್ವಾನ್ ಜಾನಪದ ವಿದ್ವಾನ್ ಪಾವಗಡದಲ್ಲಿ ಬಿಡ್ತಾ ಬಿಡಿ ಹೊರತ ಜಾಸ್ತಿ ಬಿತ್ತು ಪಾಪ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಸಂಗೀತದ ಗಂಧಗಾಳಿನೇ ಗೊತ್ತಿಲ್ಲ. ಸಂಗೀತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಏನಂತ ಹೇಳ್ತೀನಿ ತಿಳ್ಕೊ ಇವಾಗ. ಕಂಠಿ ಬನ್ನಿ ಗುರುಗಳೇ. ಸಂಗೀತ ಸಾರಿ ಸಾ ಗೊತ್ತಲ್ಲ. ಈ ನನ್ನ ಮಗ ಕರ್ಕೊಂಡ್ ಸುಮ್ನೆ ಆಡು ಅಂದ ಆಡ್ಬಿಟ್ಟು ಸಾರ್. ತಪ್ಪು ಮಾಡೋದು ಸಹಜ ಕಣ. ತಿದ್ದಿ ನಡೆಯೋನೆ ಮನುಜ. ಅಳಿ ಅಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ನೀವೇ ಗೆದ್ರಿ. ಇರ್ಲಿ ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಮಾವ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡ್ಬೇಡಿ. ನಿಮ್ ಮಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಮಾವ. ನಾ ಈ ಪ್ರೀತಿ ಗೀತಿ ಯಾವ್ದನ್ನು ನಂಬಲ್ಲ. ನಾನು ನನ್ನ ಮಗಳು ಮದ್ವೆ ಅಂತ ಮಾಡಿದ್ರೆ ಅದು ಕರಿಬಸು ಜೊತೆನೆ. ಅಪ್ಪ ನಾನು ಇವ್ರನ್ನ ತುಂಬಾ ಪ್ರೀತಿ ಮಾಡಿದೀನಪ್ಪ. ಸಂಗೀತದಲ್ಲಿ ಅವ್ರು ನಿನ್ ಮನ್ಸ್ ಗೆದ್ದಿರ್ಬೋದು, ಆದ್ರೆ ಪ್ರೀತಿಲಿ ಇವ್ರು ನನ್ ಮನ್ಸ್ ಗೆದ್ದಿದ್ದಾರೆ. ಪ್ಲೀಸ್ ಅಪ್ಪ. ಆಗಲ್ಲಮ್ಮ, ನಾನು ನಿನ್ಗೆ ಮದ್ವೆ ಅಂತ ಮಾಡೋದಾದ್ರೆ ಅದು ಕರಿಬಸು ಜೊತೆನೆ. ಮೇಡಮ್, ಗಳಿಸಿಲ್ಲದ ಹೆಣ್ಣು ಮನಸ್ಸಿಲ್ಲದ ಹೆಣ್ಣು ಯಾವತ್ತರ ಮುದಾಕ್ ಸಾಧ್ಯ ಇಲ್ಲ. ಸಂಗೀತದಲ್ಲಿ ನಿಮ್ಮ ಮನಸ್ಸನ್ನು ಗೆದ್ದಿರ್ಬೋದು, ಆದ್ರೆ ಜೀವನ ಎಂಬುವಂತ ಒಂದು ಅಡಿಗಿನ ಪಯಣದಲ್ಲಿ ಅವಳ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಇವಳ ಮನಸ್ಸನ್ನು ಅವಳು ಗೆದ್ದಿದ್ದಾನೆ. ಸೊ ಹಾಗಾಗಿ ಅವಳ ಜೋಡಿ ಅವರಿಗೆ ಸೂಕ್ತ, ಇವನ ಜೋಡಿ ಅವರಿಗೆ ಸೂಕ್ತ. ನಿಮ್ಮ ಒಂದು ಹಠಕ್ಕೆ 3 ಜೀವಗಳನ್ನ ಬಲಿ ಪಡಕ್ಕೆ ನನಗೂ ಇಷ್ಟ ಇಲ್ಲ. ಅವಳುಗಡಿನೇ ಕೊಟ್ಟು ಮದುವೆ ಮಾಡಿ. ಅದೇ ಚೋಟಲ್ಲಿ ನಮ್ಮದೇನು ಮಾಡಿಸ್ಬಿಡಿ. ಹೇಗಿತ್ತು ಸರ್ ಈ ಸಂಗೀತದ ಸ್ಕಿಟ್? ಐ ಥಿಂಕ್ ನಾನು ನನ್ನ ಜನ್ಮದಲ್ಲಿ ಈ ತರ ಹಾಡೋರನ್ನ ಎಲ್ಲೂ ನೋಡಿಲ್ಲ. ಕಾನ್ಸೆಪ್ಟ್ ವಾಸ್ ಡಿಫ್ರೆಂಟ್. ಯಾಕಂದ್ರೆ ಸಿಂಗರ್ಸ್ ಅನ್ನು ಯೂಸ್ ಮಾಡಿಕೊಂಡು ಸ್ಕಿಟ್ ಅಲ್ಲಿ ಯಾವ ತರ ಮಾಡ್ಬೇಕು ಅದಕ್ಕೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಾ. ಇದು ಸೆಕೆಂಡ್ ಟೈಮ್ ನಮ್ಮ ಕರಿಬಸು ನೋಡ್ತಾ ಇದ್ದೀನಿ, ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಹೆಂಗನ್ಸುತ್ತೆ ಪರ್ಫಾರ್ಮ್ ಮಾಡಿದ್ದು? ಹೆಂಗನ್ಸ್ತು? ಅಲ್ಲಿ ಸ್ಕ್ರಿಪ್ಟೇ ಬೇರೆ ಇರೋ ಸರ್, ಇಲ್ಲಿ ಇವ್ರು ಏನೋ ಸ್ಪಾಂಟೇನಿಯಸ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅದು ಜಾಸ್ತಿ ಅದು ಒಂದು ವಿಶೇಷ ಅನುಭವ ಸರ್. ಅಲ್ಲಿರೋದಕ್ಕಿಂತ ಇಲ್ಲಿ ಬಹಳ ವಿಭಿನ್ನವಾಗಿರುತ್ತೆ. ಹಾಗಾಗಿ ನಾನು ತಯಾರಾಗೇ ಬಂದಿದ್ದೆ ಸರ್ ಕೆಲವೊಂದು ವಿಷಯಗಳಿಗೆ. ಅವ್ರು ಜಾಸ್ತಿ ಮಾಡೋದಕ್ಕೆ ನಾನು ಜಾಸ್ತಿ ಮಾಡ್ಬಿಟ್ಟೆ ಸರ್ ಕೊನೆಗೆ. ನಾವು ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಗೊತ್ತಾಗತ್ತಲ್ಲ, ಪರ್ಫಾರ್ಮೆನ್ಸ್ ಮಾಡುವಾಗ ಡಯಲಾಗ್ ನೆನಪಿಟ್ಕೋಬೇಕು, ಇದ್ರ ಮಧ್ಯ ಹಾಡೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಯ್ತು. ಲಾಸ್ಟ್ ಸಾಂಗ್ ನಾನು ಹೇಳ್ತಾ ಇರೋದು ಗಾನವಿದ್ಯಾ. ಎಲ್ರು ಚೆನ್ನಾಗಿತ್ತು. ನಾನು ಹೇಳೋದು ಇಟ್ ವಾಸ್ ಎ ಲವ್ಲಿ ಕಾನ್ಸೆಪ್ಟ್. ಒಂದು ಮ್ಯೂಸಿಕ್ ಅನ್ನ ಸ್ಕಿಟ್ ಅಲ್ಲಿ ಯಾವ ತರ ಬಳಸಬಹುದು ಅದನ್ನ, ಅದರಲ್ಲಿ ಇವರ ಜಗಳ ಹೊಡೆದಾಟ ತುಂಬಾ ನ್ಯಾಚುರಲ್ ಆಗಿತ್ತು. ಚೆನ್ನಾಗಿ ಹೊಡೆದೆ ಕಣ ಶಿವ. ಬಿಟ್ಟಿದ್ರೆ ಸಾಯಿಸ್ಬಿಡ್ತಿದ್ದ ಸರ್ ನನ್ನ. ಚೆನ್ನಾಗಿತ್ತು. ಆಮೇಲೆ ಅದು ಸ್ಟೈಲ್ ಚೆನ್ನಾಗಿದೆ. ಉಪ್ಪಿನಕಾಯಿ ನೆಕ್ಸೋದು ಚೆನ್ನಾಗಿದೆ. ಅದು ಆ ಸ್ಟೈಲ್ ಚೆನ್ನಾಗಿತ್ತು. ಸ್ಮಾಲ್ ಸ್ವಲ್ಪ ಓವರ್ ಡೋಸ್ ತುಂಬಾ ಚೆನ್ನಾಗಿ ನಗಕ್ಕೆ ತುಂಬಾ ಹೆಲ್ಪ್ ಆಯ್ತಾ. ಇನ್ನು ಸಿಕ್ಕದ್ ನಾನು ಯಾವ್ದು ನೋಟ್ ಮಾಡಕ್ ಹೋಗಿಲ್ಲ, ಜಸ್ಟ್ ನೋಡ್ತಾ ಇದ್ದೆ ಅಷ್ಟೇ. ಐ ಲವ್ಡ್ ಇಟ್. ರಚಿತಾ ಮೇಡಮ್, ನಮ್ಮ ಈ ಒಂದು ಸ್ಕಿಟ್ ಬಗ್ಗೆ ಐ ಥಿಂಕ್ ನಿಮ್ ಬಗ್ಗೆನೇ ಹೇಳ್ಬೇಕು ಫಸ್ಟ್. ನಂಗೆ ಗೊತ್ತಿಲ್ಲ ನೀವು ಇದಕ್ಕಿಂತ ಮುಂಚೆ ಎಲ್ಲಾದ್ರೂ ಈ ತರ ಯಾವ್ದಾದ್ರು ಸ್ಕಿಟ್ ಅಲ್ಲಿ ಇನ್ವಾಲ್ವ್ ಆಗಿರೋದಾಗ್ಲಿ ಇಲ್ಲ ಆಕ್ಟಿಂಗ್ ಮಾಡಿರೋದಾಗ್ಲಿ ಮಾಡಿದೀರಾ ಯಾವತ್ತಾದ್ರೂ? ಓ ದಟ್ಸ್ ಗ್ರೇಟ್. ಬಟ್ ನಮ್ಮ ಮಜಾ ಭಾರತ ಒಂದು ಸ್ಟೇಜ್ ಅಲ್ಲಿ ನಿಮ್ಮ ಒಂದು ಇನ್ನೊಂದು ಟ್ಯಾಲೆಂಟ್ ನ ನಾವು ಎಕ್ಸಿಬಿಟ್ ಮಾಡಿ ಪ್ರೆಸೆಂಟ್ ಮಾಡಿ ಇಷ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾನೇ ಖುಷಿ ಆಯ್ತು. ಭಯಂಕರ ಪರ್ಫಾರ್ಮೆನ್ಸ್ ಮಿಸ್ಟರ್ ಅಂಡ್ ಮಿಸಸ್ ಲ್ಯಾಗ್ದು. ಸರ್ ಹೇಳ್ದಂಗೆ ಸಣ್ಣ ವಿಷಯಗಳನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ ನೀವಿಬ್ರು. ಹಾರ್ಮೋನಿಯಂ ಅವರು ಪ್ಲೇ ಮಾಡಿದ್ದು, ಅವ್ರ ಹೆಸರು ಗೊತ್ತಾಗ್ಲಿಲ್ಲ. ಗೌರವ್ ಗಡಿಯಾರ್ ಅಂತ ಮೇಡಮ್. ಹೌದಾ? ದಟ್ಸ್ ವೆರಿ ನೈಸ್. ಚೆನ್ನಾಗಿತ್ತು ನಿಮ್ಮ ಟೀಮ್. ಓವರ್ ಇಟ್ ವಾಸ್ ವೆರಿ 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 ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅಖಿಲ ಕರ್ನಾಟಕದ ಕನ್ನಡಿಗರೆಲ್ಲರೂ ಸಿಕ್ಕಾಪಟ್ಟೆ ಮಜಾ ಮಾಡಿದೀರಾ ಅಂತ ಗೊತ್ತು. ನಾವು ತುಂಬಾನೇ ಮಜಾ ಮಾಡಿದೀವಿ. ಈ ಮಜಾ ನಾಳೆಗೂ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ, ಸಿ ಯು.